ಜೈ ಹಿಂದ್ ಫ್ರೆಂಡ್ಸ್, ನಾನು ನಿಮ್ಮ ಪ್ರೀತಿಯ ಯೋಧ ಮನು. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನಿವತ್ತು ಮಹಾರಾಷ್ಟ್ರದ ರಾಯಗಢ ಡಿಸ್ಟಿಕಲ್ಲಿದ್ದೀನಿ. ಇಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ PU ಕಾಲೇಜ್ಗೆ SSP ಪ್ರೋಗ್ರಾಮ್ಗೆ ಅಂತ ಬಂದಿದ್ವಿ. ಎಂಟ್ರೆನ್ಸಲ್ಲೇ NCC ಮಕ್ಕಳು ಪ್ರಾಕ್ಟೀಸ್ ಮಾಡ್ತಾ ಇರೋದು ನೋಡಿ ತುಂಬ ಖುಷಿ ಆಯಿತು. ನೋಡಿ, ರೈಫಲ್ ಇದೆ ಅವ್ರ ಕೈಯಲ್ಲಿ, ಡ್ರಿಲ್ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಇವರು ಮುಂದಿನ ಯೋಧರು ಅಂತ ಹೇಳೋ ಖುಷಿ ಆಗುತ್ತೆ. ನಮ್ಮ ಸರ್ ಇಂಟ್ರೊಡಕ್ಷನ್ ಕೊಡ್ತಾ ಇದ್ದಾರೆ NDRF ಬಗ್ಗೆ. NDRF ಅಂದರೆ ಏನು, NDRF ಏನೇನು ಕೆಲಸ ಮಾಡುತ್ತೆ ಅಂತ ಫುಲ್ ಡೀಟೇಲಾಗಿ ಹೇಳ್ತಾ ಇದ್ದಾರೆ. 120ರಿಂದ 140 ಮಕ್ಕಳು ಈ ಹಾಲಲ್ಲಿ ಕೂತಿದ್ದಾರೆ. ಇವತ್ತಿನ ನಮ್ಮ ಕ್ಲಾಸ್ನಲ್ಲಿ ಮೊದಲನೇದಾಗಿ ಹಾರ್ಟ್ ಅಟ್ಯಾಕ್ ಬಗ್ಗೆ ಹೇಳಿದ್ವಿ. ಹಾರ್ಟ್ ಅಟ್ಯಾಕ್ ಹೇಗಾಗುತ್ತೆ, ಅದು ಆಗೋಕ್ಕೆ ಮುಂಚೆ ಲಕ್ಷಣಗಳು ಹೇಗಿರುತ್ತೆ, ಅದಾದ ಮೇಲೆ ಏನು ಮಾಡಬೇಕು, ಹಾಸ್ಪಿಟಲ್ಗೆ ಹೋಗೋಕ್ಕೆ ಮುಂಚೆ ಆಂಬುಲೆನ್ಸ್ ಬರೋಷ್ಟರಲ್ಲಿ ನಾವು ಏನೇನು ಮಾಡ್ಬೋದು ಅಂತ ಎಲ್ಲ ಅಲ್ಲಿನ ಮಕ್ಕಳಿಗೆ ಟ್ರೈನಿಂಗ್ ಕೊಟ್ವಿ. ನಾವು ಅದ್ರ ಬಗ್ಗೆ ಲೆಕ್ಚರ್ ಕೊಡ್ತಾ ಇದ್ದೀವಿ. ನಮ್ಮ ಕೊಲೀಗ್ ಈಗ ಸ್ಟೆಪ್ ಬೈ ಸ್ಟೆಪ್ ಹಾರ್ಟ್ ಅಟ್ಯಾಕ್ ಬಗ್ಗೆ ಹೇಳ್ತಾರೆ. ಅದನ್ನು ಹೇಗೆ ತಡೆಗಟ್ಟೋದು ಅಂತ ನೋಡೋಣ ಬನ್ನಿ. ಇಲ್ಲಿ ನಮ್ಮ ಹತ್ರ ಟ್ರೈನಿಂಗ್ ಕೊಡೋಕೆ ಅಂತಲೇ ಒಂದು ಡೆಮೋ ಪೀಸ್ ಇದೆ. ಅದರಲ್ಲಿ ನಾವು ಹೇಗೆ ಮಾಡ್ಬೋದು ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್, ಒಬ್ಬರಿಗೆ ಹಾರ್ಟ್ ಅಟ್ಯಾಕ್ ಬಂದು ಬಿದ್ದುಬಿಟ್ಟಿದ್ದಾರೆ ಅಂತ ತಿಳ್ಕೊಳ್ಳೋಣ. ಅವ್ರಿಗೆ ನಾವು ಇವಾಗ CPR ಕೊಡಬೇಕು. CPR ಅಂದರೆ ಕಾರ್ಡಿಯೋ ಪಲ್ಮನರಿ ರೆಸಿಸಿಯೇಷನ್ ಅಂತ. ಕಾರ್ಡಿಯೋ ಅಂದರೆ ಹಾರ್ಟ್, ಪಲ್ಮನರಿ ಅಂದರೆ ನಮ್ಮ ಶ್ವಾಸಕೋಶ ಅಂತ. ಹೃದಯವನ್ನು ಪುನರ್ಜೀವನಗೊಳಿಸುವ ಪ್ರಕ್ರಿಯೆನ ನಾವು ಕಾರ್ಡಿಯೋ ಪಲ್ಮನರಿ ರೆಸಿಸಿಯೇಷನ್ ಅಂದರೆ CPR ಅಂತ ಕರಿತೀವಿ ಫ್ರೆಂಡ್ಸ್. ಮೊದಲಿಗೆ ನಾವು ಹಾರ್ಟ್ ಅಟ್ಯಾಕ್ಗಾಗಿ ಬಿದ್ದಿರೋರನ್ನ ಪಲ್ಸ್ ಚೆಕ್ ಮಾಡಬೇಕು. ಅವ್ರ ಕತ್ತಿನ ಹತ್ರ ಕ್ಯಾರೋಟಿಡ್ ಪಲ್ಸ್ ಅಂತ ಇರುತ್ತೆ, ಅದನ್ನು ಚೆಕ್ ಮಾಡಬೇಕು. ಪಲ್ಸ್ ನಡೀತಾ ಇರುತ್ತೆ, ಆದರೆ ಅವ್ರಿಗೆ ಜ್ಞಾನ ತಪ್ಪಿ ಬಿದ್ದೋಗಿರ್ತಾರೆ ಅಂದಾಗ ನಾವೇನು ಮಾಡಬೇಕು ಅಂದರೆ, ಪೇಷಂಟ್ನ ಎದೆಯ ಮಧ್ಯಭಾಗದಲ್ಲಿ ನಮ್ಮ ಮಾಸ್ಟರ್ ಹ್ಯಾಂಡ್ ಅಂದರೆ ನಮ್ಮ ಬಲಗೈ ಅಥವಾ ಎಡಗೈ, ಬಲಗೈನ ಹಿಂಗೆ ಮಧ್ಯದಲ್ಲಿಟ್ಟು ಅದ್ರ ಮೇಲೆ ನಮ್ಮ ಎಡಗೈನಿಟ್ಟು 30 ಸಲ ಪ್ರೆಸ್ ಮಾಡಬೇಕಾಗುತ್ತೆ. ಅದನ್ನು ಕಂಪ್ರೆಷನ್ ಅಂತ ಹೇಳ್ತೀವಿ. ನೋಡಿ, ಇದರಲ್ಲಿ ತೋರಿಸ್ತಾ ಇದ್ದೀವಿ. 5ರಿಂದ 6 ಸೆಂಟಿಮೀಟರ್ ನಾವು ಪ್ರೆಸ್ ಮಾಡಬೇಕಾಗ್ತದೆ. 30 ಸಲ ಪ್ರೆಸ್ ಮಾಡಬೇಕು. ಕಂಟಿನ್ಯೂ ಆಗಿ ಕೌಂಟ್ ಮಾಡಿಕೊಂಡು 1ರಿಂದ 30 ಸಲ. ನೋಡಿ, ಇಲ್ಲಿ ಬಲಗೈನ ನಮ್ಮ ಕೈ ಏನಿದೆ ಅದನ್ನು ಅವರ ಎದೆ ಮೇಲೆ ಇಟ್ಟು ನಮ್ಮ ಬಲಗೈ ಮೇಲೆ ಎಡಗೈಯನ್ನು ಇಟ್ಟು ಪ್ರೆಸ್ ಮಾಡಬೇಕು ಜೋರಾಗಿ. ಅಂದರೆ 5ರಿಂದ 6 ಸೆಂಟಿಮೀಟರ್ ಅವರ ಎದೆ ಪ್ರೆಸ್ ಆಗಬೇಕು. ಅಷ್ಟು ಜೋರಾಗಿ ನಾವು ಪ್ರೆಸ್ ಮಾಡಬೇಕಾಗುತ್ತೆ. ನೋಡಿ, ಇಲ್ಲಿ ತೋರಿಸ್ತಾ ಇದ್ದಾರೆ. ಬಲಗೈ ಮೇಲೆ ಎಡಗೈನ ಇಟ್ಕೊಂಡು ಪ್ರೆಸ್ ಮಾಡಬೇಕಾಗುತ್ತೆ. ಕೆಳಗಡೆ ಸ್ಪೇಸ್ ಇಲ್ಲ ಅಂತ ಟೇಬಲ್ ಮೇಲೆ ಕೂತ್ಕೊಂಡು ಮಕ್ಕಳಿಗೆ ಕಾಣಲ್ಲ ಅಂದ್ಬಿಟ್ಟು ತೋರಿಸ್ತಾ ಇದ್ದಾರೆ. ನೋಡಿ, ಇವಾಗ ಸ್ಟಾರ್ಟ್ ಮಾಡ್ತಾರೆ CPR. ಇದನ್ನು CPR ಪ್ರೊಸೆಸ್ ಅಂತ ಹೇಳ್ತೀವಿ, ಕಾರ್ಡಿಯೋ ಪಲ್ಮನರಿ ರೆಸಿಸಿಯೇಷನ್ ಅಂತ. ಹಾರ್ಟ್ ಅಟ್ಯಾಕ್ ಆದಾಗ ಫ್ರೆಂಡ್ಸ್ 6ರಿಂದ 8 ನಿಮಿಷ ಟೈಮ್ ಇರುತ್ತೆ ಆ ವ್ಯಕ್ತಿ ಹತ್ರ. ಅದನ್ನು ಗೋಲ್ಡನ್ ಪೀರಿಯಡ್ ಅಂತಾರೆ. 6ರಿಂದ 8 ನಿಮಿಷದೊಳಗೆ ನಾವು CPR ಕೊಟ್ಟು ಅವ್ರನ್ನ ಉಳಿಸ್ಕೋಬೋದು. ಅಷ್ಟರಲ್ಲಿ ಆಂಬುಲೆನ್ಸ್ ಬಂದು ಅವ್ರನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೋದು ಫ್ರೆಂಡ್ಸ್. ಹಾಗಾಗಿ ನಾವು ಮಕ್ಕಳಿಗೆ ಟ್ರೈನಿಂಗ್ ಕೊಡ್ತಾ ಇದ್ದೀವಿ. ನೋಡಿ, ಇಲ್ಲಿ ಸ್ಟಾರ್ಟ್ ಆಗಿದೆ ಪ್ರೊಸೆಸ್. ನೋಡಿ, ಇಲ್ಲಿ ಯಾವ ರೀತಿ ಇವರು ಪ್ರೆಸ್ ಮಾಡ್ತಾ ಇದ್ದಾರೆ. ನಾವು ಪ್ರೆಸ್ ಮಾಡಬೇಕಾದ್ರೆ ಅವ್ರ ಮುಖನೇ ನೋಡಬೇಕಾಗುತ್ತೆ. ಪ್ರೆಸ್ ಮಾಡಬೇಕಾದ್ರೆ ಏನಾದರೂ ಅವ್ರಿಗೆ ಜ್ಞಾನ ಬಂದರೆ ಅವ್ರನ್ನ ಇಮಿಡಿಯೇಟಾಗಿ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ಬೋದು. ನಾವು 30 ಸಲ ಕಂಪ್ರೆಷನ್ ಮಾಡಿದ್ಮೇಲೆ ಅವ್ರ ಬಾಯಿಗೆ ನಮ್ಮ ಬಾಯಿಂದ ಬ್ರೀತ್ ಕೊಡಬೇಕಾಗುತ್ತೆ ಫ್ರೆಂಡ್ಸ್. ಜೋರಾಗಿ ನಾವು ಉಸಿರೆಳ್ಕೊಂಡು ನಮ್ಮ ಬಾಯಿಂದ ಅವ್ರ ಬಾಯಿಗೆ ಗಾಳಿಯನ್ನು ಊದಬೇಕಾಗುತ್ತೆ. ಅಂದರೆ ಡೈರೆಕ್ಟಾಗಿ ಮಾಡಬಾರ್ದು, ಮತ್ತು ಅವ್ರಿಗೇನಾದರೂ ರೋಗಗಳಿದ್ರೆ ಅದು ನಮಗೆ ಸ್ಪ್ರೆಡ್ ಆಗುತ್ತೆ. ಅದರಿಂದ ಇದನ್ನು ಮೌತ್ ಬ್ಯಾರಿಯರ್ ಅಂತಾರೆ. ಇದು ಎಲ್ಲರ ಹತ್ರ ಇರಲ್ಲ, ಅಂದರೆ ಮನೇಲಿ ಇರಲ್ಲ. ಸೊ ಒಂದು ಕ್ಲೀನಾಗಿರೋ ಕರ್ಚೀಫಲ್ಲೂ ನಾವು ಮಾಡ್ಬೋದು. ಅದ್ರ ಬಟ್ಟೆ, ಕಾಟನ್ ಬಟ್ಟೆಯಲ್ಲೂ ನಾವು ಅವ್ರ ಬಾಯಿ ಮೇಲೆ ಇಟ್ಟು ಅವ್ರ ಮೂಗನ್ನ ಹೊತ್ಕೊಂಡು ಜೋರಾಗಿ ನಾವು ಉಸಿರಾಡ್ಕೊಂಡು ಅವ್ರ ಬಾಯಿಗೆ ಫುಲ್ ಊದಬೇಕು. 2 ಸಲ ಈ ಥರ ನಾವು ಆಕ್ಸಿಜನ್ ಕೊಡಬೇಕಾಗುತ್ತೆ. ಮತ್ತು ಇದೇ ಥರ 3 ಸೈಕಲ್ ಕೊಡಬೇಕಾಗುತ್ತೆ. ಇಲ್ಲಿ NCC ಹುಡುಗಿನ ಕರೆದು ಟ್ರೈನಿಂಗ್ ಕೊಟ್ವಿ. ಮೊದಲನೇದಾಗಿ ನಾವು ಯಾರು ಪೇಷಂಟ್ ಈ ಥರ ನಮಗೆ ಹಾರ್ಟ್ ಅಟ್ಯಾಕ್ ಆಗಿ ಬಿದ್ದಿರೋರು ಸಿಕ್ಕಿದ್ರೆ ಫಸ್ಟ್ ಅವ್ರ ಪಲ್ಸ್ ಚೆಕ್ ಮಾಡಬೇಕು. ಇಲ್ಲಿ ಕುತ್ತಿಗೆ ಹತ್ರ ಕ್ಯಾರೋಟಿಡ್ ಪಲ್ಸ್ ಅಂತೀವಿ. ಪಲ್ಸ್ ಪ್ರೆಸೆಂಟ್ ಇರುತ್ತೆ, ಅವರು ಉಸಿರಾಡ್ತಾ ಇರ್ತಾರೆ ಅಂದಾಗ
ನಾವು ಮೊದಲನೇದಾಗಿ ಅವರ ರೆಸ್ಪಾನ್ಸ್ ಚೆಕ್ ಮಾಡಬೇಕು, ಅವ್ರನ್ನ ಮಾತಾಡೋಕ್ಕೆ ಟ್ರೈ ಮಾಡಬೇಕು. ಅವರೇನೋ ರೆಸ್ಪಾನ್ಸ್ ಇಲ್ಲ ಅಂದಾಗ ನಾವು ಮತ್ತೆ ಪಲ್ಸ್ ಪ್ರೆಸೆಂಟ್ ಇರುತ್ತೆ ಅಂದ್ಕೊಳ್ಳಿ. ಅದಾದಮೇಲೆ ನಾವು ಅವ್ರನ್ನ ಒಳ್ಳೆ ಜಾಗದಲ್ಲಿ ಮಲಗಿಸ್ಬಿಟ್ಟು, ನಮ್ಮದು ಇಲ್ಲಿ ರಿಬ್ ಕೇಸ್ ಇದೆಯಲ್ಲ, ಚೆಸ್ಟಿಂದ ಕೆಳಗಡೆ ನೋಡಿ, ಇಲ್ಲಿ ಎರಡು ಕಡೆ ಬೋನ್ಸ್ ಹೋಗಿದೆ, ಅಲ್ಲಿಂದ ಮೇಲೆ ಒಂದು ಝೈಪಾಡ್ ಪ್ರೊಸೆಸ್ ಅಂದ್ಬಿಟ್ಟು ಒಂದು ಸ್ವಲ್ಪ ಹಳ್ಳ ಇದೆ ಹೊಟ್ಟೆ ಹತ್ರ, ಅದರಿಂದ ಮೇಲೆ ನಮ್ಮ ಮಾಸ್ಟರ್ ಹ್ಯಾಂಡ್ ಹಿಟ್ಟು ಮಧ್ಯದಲ್ಲಿ, ಚೆಸ್ಟ್ನ ಮಧ್ಯಭಾಗದಲ್ಲಿ, ಅದ್ರ ಮೇಲೆ ನಮ್ಮ ಇನ್ನೊಂದು ಹ್ಯಾಂಡನ್ನ ಇಟ್ಟು ಪ್ರೆಸ್ ಮಾಡಬೇಕು. 30 ಟೈಮ್ಸ್ ಪ್ರೆಸ್ ಮಾಡಿ 2 ಟೈಮ್ಸ್ ಆಕ್ಸಿಜನ್ ಕೊಡಬೇಕು. ನೋಡಿ ಇಲ್ಲಿ ಹೇಳ್ಕೊಡ್ತಾ ಇದ್ದಾರೆ. ಝೈಪಾಡ್ ಪ್ರೊಸೆಸ್ ಅಂದರೆ ಒಂದು ಹೊಟ್ಟೆ ಮೇಲೆ ಸ್ವಲ್ಪ ಚೆಸ್ಟ್ ಹತ್ರ ಹಳ್ಳ ಥರ ಇರುತ್ತೆ, ಅದರ ಮೇಲೆ 2 ಬೆರಳಿಟ್ಟು ಆ ಬೆರಳಿಂದ ಇನ್ನು ಮೇಲ್ಗಡೆ ಭಾಗಕ್ಕೆ ನಾವು ಸ್ಟೆರ್ನಮ್ ಅಂತೀವಿ. ಮಧ್ಯದ 2 ಚೆಸ್ಟ್ ಮಧ್ಯ ಭಾಗಕ್ಕೆ ಸ್ಟೆರ್ನಮ್ ಅಂತೀವಿ. ನಮ್ಮ ಹಾರ್ಟು ಲೆಫ್ಟಲ್ಲಿ ಇರಲ್ಲ, ರೈಟಲ್ಲಿ ಇರಲ್ಲ, ಸೆಂಟ್ರಲ್ಲಿ ಇರುತ್ತೆ. ಅದರದ್ದು ಸ್ವಲ್ಪ ಲೆಫ್ಟ್ ಸೈಡ್ಗೆ ವಾಲ್ ಇರುತ್ತೆ, ಹಾಗಾಗಿ ನಾವು ಹಾರ್ಟ್ ಲೆಫ್ಟಲ್ಲಿದೆ ಅಂತೀವಿ. ಆದರೆ ಫುಲ್ ಪಾರ್ಟ್ ಲೆಫ್ಟಲ್ಲಿ ಇರಲ್ಲ, ಸ್ವಲ್ಪ ಲೆಫ್ಟ್ಗೆ ಅದು ವಾಲ್ ಇರುತ್ತೆ ಅಷ್ಟೇ. ನೋಡಿ ಇವಾಗ 2 ಕೈಗಳು ಸ್ಟ್ರೈಟಾಗಿಟ್ಟು ನಮ್ಮ ಬಾಡಿ ವೆಯ್ಟ್ ಎಲ್ಲ ಅದರ ಮೇಲಿಟ್ಟು ಪ್ರೆಸ್ ಮಾಡಬೇಕು ಜೋರಾಗಿ. 30 ಟೈಮ್ಸ್ ಪ್ರೆಸ್ ಮಾಡಬೇಕು. ನೋಡಿ ಈ ಹುಡುಗಿ ಮಾಡ್ತಾ ಇದ್ದಾಳೆ. 30 ಟೈಮ್ ಇದೇ ಥರ ಪ್ರೆಸ್ ಮಾಡಿಬಿಟ್ಟು ನಾವು ಆಕ್ಸಿಜನ್ ಕೊಡಬೇಕಾಗುತ್ತೆ. ಇದನ್ನು CPR ಅಂತೀವಿ, ಕಾರ್ಡಿಯೋ ಪಲ್ಮನರಿ ರೆಸಿಸಿಯೇಷನ್ ಅಂತ. ಆ ಹುಡುಗಿ ಕೌಂಟ್ ಮಾಡಿಲ್ಲ, ಸೊ ಇವಾಗ ಮತ್ತೆ ಕೌಂಟ್ ಮಾಡಿಸ್ತಾ ಇದ್ದೀವಿ. ಪೊಸಿಷನ್ನು ಕರೆಕ್ಟಾಗಿ ನಾವು ತಗೊಂಡು ನೋಡಿ ಈಗ ಕೌಂಟ್ ಮಾಡ್ತಾ ಇದ್ದಾಳೆ. 30 ಟೈಮ್ಸ್ ಕೌಂಟ್ ಮಾಡಿಕೊಂಡು ಪ್ರೆಸ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಇವಾಗ ಆಕ್ಸಿಜನ್ ಕೊಡಬೇಕು ಅವರಿಗೆ. ಅವ್ರ ಮೂಗನ್ನ ಹಿಡ್ಕೊಂಡು ಸ್ವಲ್ಪ ಜೋರಾಗಿ ನಾವು ಉಸಿರು ಎಳ್ಕೊಂಡು ಅವ್ರ ಬಾಯಿಗೆ ಡೈರೆಕ್ಟ್ ಕೊಡಬೇಕು. ಖರ್ಚಿಫ್ ಯೂಸ್ ಮಾಡಬೇಕು, ಡೈರೆಕ್ಟಾಗಿ ಕೊಡಬಾರ್ದು. ಅವ್ರಿಗೆ ಏನೇ ಕಾಯಿಲೆಗಳಿದ್ರು ಅದು ನಮಗೆ ಸ್ಪ್ರೆಡ್ ಆಗೋ ಚಾನ್ಸಸ್ ಇರುತ್ತೆ ಅದರಿಂದ. ಮತ್ತು ಅದಾದಮೇಲೆ ಇನ್ನೊಬ್ಬ ಹುಡುಗನ ಕರೆಸಿ ಮಾಡಿಸಿದ್ವಿ, ಸೇಮ್ ಅದೇ ರೀತಿ. ಈ ಹುಡುಗನು ಕೂಡ NCC ಹುಡುಗನೇ. ಸ್ಕೂಲು ಮತ್ತು ಕಾಲೇಜ್ ಮಕ್ಕಳಿಗೆ ಟ್ರೈನಿಂಗ್ ಕೊಡೋದ್ರಿಂದ ಅವ್ರಿಗೆ ಬೇಗ ಅರ್ಥ ಆಗುತ್ತೆ ಫ್ರೆಂಡ್ಸ್. ಮತ್ತು ಅವರು ಮನೆಗಳಲ್ಲಿ ಹೋಗಿ ಹೇಳ್ತಾರೆ, ಯಾರಿಗಾದ್ರೂ ಆದರೆ ಅವರು ಕೂಡ ಮಾಡ್ಬೋದು ಅಥವಾ ಹೇಳ್ಕೊಡ್ಬೋದು, ಈ ಥರ ಎಲ್ಲ ಈ ಥರ ಮಾಡಬೇಕು ಹಾರ್ಟ್ ಅಟ್ಯಾಕ್ ಆದವ್ರಿಗೆ ಅಂತ. ಎಷ್ಟೋ ಜೀವಗಳನ್ನ ಉಳಿಸ್ಬೋದು ಫ್ರೆಂಡ್ಸ್ ಈ ಥರ ಮಾಡೋದ್ರಿಂದ. ಆವಾಗಲೇ ಹೇಳಿದೆ ನಾನು, ಹಾರ್ಟ್ ಅಟ್ಯಾಕ್ ಆದಾಗ 6 to 8 ಮಿನಿಟ್ಸ್ ಅವ್ರ ಹತ್ರ ಟೈಮ್ ಇರುತ್ತೆ ಅಂತ. ಆ ಟೈಮನ್ನು ನಾವು ಉಪಯೋಗಿಸ್ಕೊಂಡು ಅವ್ರಿಗೆ ಬೇಗ CPR ಪ್ರೊಸೆಸಿಂಗ್ ಕೊಟ್ಟು ಅವ್ರ ಜೀವನ ಉಳಿಸ್ಬೋದು ಫ್ರೆಂಡ್ಸ್. ಅಷ್ಟರಲ್ಲಿ ಆಂಬುಲೆನ್ಸ್ ಬಂದು ಅವ್ರನ್ನ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಬಹುದು. ಈ 6 to 8 ಮಿನಿಟ್ಸ್ ಇದೆಯಲ್ಲ, ಇದನ್ನು ಗೋಲ್ಡನ್ ಪೀರಿಯಡ್ ಅಂತೀವಿ. ಈ 6 to 8 ಮಿನಿಟ್ಸಲ್ಲಿ ನಮ್ಮ ಹಾರ್ಟು ಕೆಲಸ ಮಾಡೋದು ನಿಲ್ಲಿಸುತ್ತೆ, ಆದರೆ ಬ್ರೈನ್ ಸೆಲ್ಸ್ ಕೆಲಸ ಮಾಡ್ತಾ ಇರುತ್ತೆ. 6 to 8 ಮಿನಿಟ್ ಆದಮೇಲೆ ಬ್ರೈನ್ ಸೆಲ್ಸ್ ಕೂಡ ಡೆತ್ ಆಗೋಕ್ಕೆ ಶುರುವಾಗ್ಬಿಡುತ್ತೆ. ಇದನ್ನು ನಾವು ಬಯೋಲಾಜಿಕಲ್ ಡೆತ್ ಅಂತೀವಿ. ಹಾರ್ಟ್ ಸ್ಟಾಪ್ ಆದರೆ ಅದನ್ನು ಕ್ಲಿನಿಕಲ್ ಡೆತ್ ಅಂತೀವಿ. ಕ್ಲಿನಿಕಲ್ ಡೆತ್ ಆದರೆ ನಾವು ಅವ್ರನ್ನ ಉಳಿಸ್ಬೋದು, ಬಯೋಲಾಜಿಕಲ್ ಡೆತ್ ಆದರೆ ಅವರು ಡೆತ್ ಅಂತಲೇ ಅರ್ಥ. ಸೊ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ನೋಡಿ, ನಾನು ಆದಷ್ಟು ನಿಮಗೆ ತಿಳಿಸೋದಕ್ಕೆ ಪ್ರಯತ್ನ ಮಾಡಿದ್ದೀನಿ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೀಗೆ ನನ್ನ ಚಾನಲ್ನ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್, ಬೈ ಬೈ, ಟೇಕ್ ಕೇರ್.